ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ SNQ ಕೋಟಾ ಅಂದ್ರೆ ಏನು, ಯಾರ್ಯಾರು SNQ ಕೋಟಾಕ್ಕೆ ಎಲಿಜಿಬಲ್ ಆಗಿರ್ತಾರೋ ಅದಕ್ಕೆ ಅಪ್ಲೈ ಹೇಗೆ ಮಾಡಬೇಕು, ಈ ಎಲ್ಲ ವಿಷಯಗಳನ್ನ ತಿಳಿದುಕೊಳ್ತಾ ಇದೀವಿ. ನಂತರ KCET 2025 ಬರೆದು ರ್ಯಾಂಕಿಂಗ್ ಅನ್ನ ಪಡೆದುಕೊಂಡು ಮುಂದೆ ಎಂಜಿನಿಯರಿಂಗ್ ಕೋರ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ SNQ ಕೋಟಾ ಬಗ್ಗೆ ನೀವು ತಿಳಿದುಕೊಂಡಿರೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಸರಿ, ಈಗ ಮೊದಲಾಗಿ SNQ ಕೋಟಾ ಅಂದ್ರೆ ಏನು ಇದನ್ನ ತಿಳ್ಕೊಳ್ಳೋದಾದ್ರೆ, ಈಗ ಜನರಲ್ ಆಗಿ ಎಂಜಿನಿಯರಿಂಗ್ ಕೋರ್ಸ್ಗೆ ಫೀಸ್ ಎಷ್ಟಿರುತ್ತೆ ಅರೌಂಡ್ ಒಂದು 1 lakh ಆ ರೀತಿ ಫೀಸ್ ಇರುತ್ತೆ, ಹೌದಾ? ಈಗ ಅದೇ ಕೋರ್ಸ್ ಅಂದ್ರೆ ಎಂಜಿನಿಯರಿಂಗ್ ಕೋರ್ಸ್ ನಿಮಗೆ SNQ ಕೋಟಾ ಅಂಡರ್ ಸಿಕ್ತು ಅಂತ ಅಂದ್ಕೊಳ್ಳೋಣ ಕೌನ್ಸಿಲಿಂಗ್ ಅಲ್ಲಿ. ಆವಾಗ 1 lakh ಬದಲು ನೀವು ಪರ್ ಇಯರ್ ಫೀಸ್ ಅನ್ನ ಏನು ಪೇ ಮಾಡ್ತೀರಾ ಅದು 40,000 to 50,000 ಇರುತ್ತೆ. ಸರಿನಾ? ತುಂಬಾ ರೆಡ್ಯೂಸ್ ಆಯ್ತು. ಇದೇ ಅಡ್ವಾಂಟೇಜ್ SNQ ಕೋಟಾ ಅಂಡರ್ ನಿಮಗೆ ಸೀಟ್ ಸಿಕ್ಕರೆ. ಪ್ರತಿ ವರ್ಷ ಅಂದ್ರೆ 2024 ಆಯ್ತು, 23 ಆಯ್ತು, ತುಂಬಾ ವಿದ್ಯಾರ್ಥಿಗಳು SNQ ಕೋಟಾ ಅಂಡರ್ ಸೀಟ್ ಅನ್ನ ಪಡೆದುಕೊಂಡು ಸ್ಟಡಿ ಮಾಡ್ತಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ ಹಾಗೆ ಅವರ ಪೇರೆಂಟ್ಸ್ಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಫೈನಾನ್ಷಿಯಲ್ ಬರ್ಡನ್ ಆಗಲ್ಲ. ನಂತರ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂತಾನೆ SNQ ಕೋಟಾವನ್ನ ಇಟ್ಟಿರೋದು ಅಥವಾ ಅದನ್ನ ತಂದಿರೋದು. ನಂತರ ಮತ್ತೊಂದು ವಿಷಯ ಗೊತ್ತಿರಲಿ, KCET ಎಕ್ಸಾಮ್ ಅನ್ನ ಬರೆದು ವಿದ್ಯಾರ್ಥಿಗಳು BSc ನರ್ಸಿಂಗ್, ನಂತರ ಅಗ್ರಿಕಲ್ಚರ್, ವೆಟರ್ನರಿ, ಎಂಜಿನಿಯರಿಂಗ್ ಈ ರೀತಿ ಹಲವಾರು ಕೋರ್ಸ್ಗಳನ್ನ ಮಾಡ್ತಾರೆ. ಆದ್ರೆ ಈ SNQ ಕೋಟಾ ಏನಿದೆ ಇದು ಅಪ್ಲೈ ಆಗೋದು ಕೇವಲ ಎಂಜಿನಿಯರಿಂಗ್ ಕೋರ್ಸ್ಗೆ. ಈಗ ಎಂಜಿನಿಯರಿಂಗ್ ನ ಯಾವುದೇ ಬ್ರಾಂಚ್ ಆಗಿರಲಿ, ಅಂದ್ರೆ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಇನ್ಫಾರ್ಮೇಶನ್ ಸೈನ್ಸ್, ಸಿವಿಲ್, ಮೆಕ್ಯಾನಿಕಲ್, ಯಾವುದೇ ಬ್ರಾಂಚ್ ಆಗಿರಲಿ, ಎಂಜಿನಿಯರಿಂಗ್ ಬ್ರಾಂಚ್ ಆಗಿದ್ರೆ ನಿಮಗೆ SNQ ಕೋಟಾ ಅಂಡರ್ ಸೀಟ್ ಸಿಗುವಂತಹ ಚಾನ್ಸಸ್ ಇರುತ್ತೆ. SNQ ಕೋಟಾ ಅಂಡರ್ ಸೀಟ್ ಸಿಕ್ಕರೆ ತುಂಬಾ ಕಡಿಮೆ ಫೀಸ್ಗೆ ನಿಮಗೆ ಅಡ್ಮಿಷನ್ ಆಗುತ್ತೆ. ಎಷ್ಟು ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತು. ಈಗ ಮುಂದಿನ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ, ಇದಕ್ಕೆ ಕ್ರೈಟೀರಿಯಾ ಏನಿದೆ ಅಂತ ಹೇಳಿದ್ರೆ, ನಿಮ್ಮ ಫ್ಯಾಮಿಲಿ ಇನ್ಕಮ್ ಅಂದ್ರೆ ವಾರ್ಷಿಕ ಆದಾಯ ಏನಿರುತ್ತೆ ಅದು ಇನ್ಕಮ್ ಸರ್ಟಿಫಿಕೇಟ್ ಮೇಲೆ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ನಂತರ ನಿಮ್ಮ ಫ್ಯಾಮಿಲಿ ಇನ್ಕಮ್ ಎಷ್ಟು ಕಡಿಮೆ ಇರತ್ತೋ ಅಷ್ಟು ನಿಮಗೆ SNQ ಕೋಟಾ ಸಿಗುವಂತಹ ಚಾನ್ಸಸ್ ಜಾಸ್ತಿ ಆಗುತ್ತೆ. ಈಗ ಎಕ್ಸಾಂಪಲ್ಗೆ 8 ಲಕ್ಷಕ್ಕಿಂತ ಕಡಿಮೆ ಫ್ಯಾಮಿಲಿ ಇನ್ಕಮ್ ಇರೋರು SNQ ಕೋಟಾಕ್ಕೆ ಎಲಿಜಿಬಲ್. ಈಗ ಒಬ್ಬ ಸ್ಟೂಡೆಂಟ್ ಇದ್ದಾರೆ, ಅವರಿಗೆ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ 4 lakh per annum ಅಂತ ಇನ್ಕಮ್ ಇದೆ. ಮತ್ತೊಬ್ಬ ಸ್ಟೂಡೆಂಟ್ ಇದ್ದಾರೆ, ಅವರಿಗೆ 1 lakh per annum ಅಂತ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಇದೆ. ಆವಾಗ 1 lakh ಫ್ಯಾಮಿಲಿ ಇನ್ಕಮ್ ಯಾವ ವಿದ್ಯಾರ್ಥಿಗಳು ಇದೆ ಅಥವಾ ಅದಕ್ಕಿಂತ ಕಡಿಮೆ ಇದೆ ಅವರಿಗೆ ಸೀಟ್ ಸಿಗುವಂತಹ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ SNQ ಕೋಟಾ ಅಂಡರ್. ಹಾಗಂತ 8 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಅಂದ್ರೆ 7,50,000 ಇದ್ರೂ ಕೂಡ ನೀವು SNQ ಕೋಟಾಕ್ಕೆ ಎಲಿಜಿಬಲ್. ಓಕೆ, ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ನಿಮ್ಮ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಕೇರ್ಫುಲ್ ಆಗಿ ಅಪ್ಲಿಕೇಶನ್ ಹಾಕಬೇಕು. ನಂತರ ಮತ್ತೊಂದು ಕ್ರೈಟೀರಿಯಾ ನೀವು ತಿಳ್ಕೊಳ್ಳೋದಾದ್ರೆ ಅಥವಾ ಒಂದು ಖುಷಿಯ ವಿಷಯವನ್ನು ತಿಳ್ಕೊಳ್ಳೋದಾದ್ರೆ, ಈ SNQ ಕೋಟಾ ಇರೋದು ಇದಕ್ಕೆ ವಿದ್ಯಾರ್ಥಿಗಳ ವಾರ್ಷಿಕ ಆದಾಯ ಅದನ್ನಷ್ಟೇ ಕನ್ಸಿಡರ್ ಮಾಡ್ತಾರೆ, ಕ್ಯಾಟಗರಿಯನ್ನ ಕನ್ಸಿಡರ್ ಮಾಡಲ್ಲ. ಅಂದ್ರೆ ತುಂಬಾ ವಿದ್ಯಾರ್ಥಿಗಳು ಜನರಲ್ ಮೆರಿಟ್ ವಿದ್ಯಾರ್ಥಿ ಹೇಳ್ತಿರ್ತಾರೆ ನಮ್ಗೆ ಯಾವುದೇ ಫೆಸಿಲಿಟಿ ಸಿಗಲ್ಲ ಅಂತ. ಈ ಫೆಸಿಲಿಟಿ ನಿಮ್ಗೂ ಕೂಡ ಸಿಗುತ್ತೆ. ಅಂದ್ರೆ ನೀವು ಜನರಲ್ ಮೆರಿಟ್ ಕ್ಯಾಟಗರಿ ಆಗಿದ್ರು ಕೂಡ, SC, ST, OBC ಯಾವುದೇ ಕ್ಯಾಟಗರಿ ಆಗಿದ್ರು ಕೂಡ ನಿಮ್ಮ ವಾರ್ಷಿಕ ಆದಾಯ 2 ಲಕ್ಷಕ್ಕಿಂತ ಕಡಿಮೆ ಇದ್ರೆ ನೀವು SNQ ಕೋಟಾಕ್ಕೆ ಎಲಿಜಿಬಲ್ ಆಗಿರ್ತೀರ. ಹಾಗಾದ್ರೆ ನಾವು ಏನ್ ಮಾಡ್ಬೇಕೀಗ ಅಂತ ತಿಳ್ಕೊಳ್ಳೋದಾದ್ರೆ, ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು ನಿಮ್ಮ ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ತಾ ಹೋಗ್ತೀರಾ. ಅದರಲ್ಲಿ ನಿಮ್ಮ ಫ್ಯಾಮಿಲಿ ಇನ್ಕಮ್ ಏನಿದೆ ಅದನ್ನು ಕೂಡ ಎಂಟರ್ ಮಾಡ್ತೀರಾ, ಹೌದಾ? ಆ ಫ್ಯಾಮಿಲಿ ಇನ್ಕಮ್ ಏನು ಎಂಟರ್ ಮಾಡ್ತೀರಾ ಅಥವಾ ಅದಕ್ಕೆ ಸಂಬಂಧಿಸಿದಂತಹ ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ತೀರಾ, ಅದನ್ನ ಕರೆಕ್ಟ್ ಆಗಿ ಎಂಟರ್ ಮಾಡಿ. ಅಂದ್ರೆ ಈ ವರ್ಷ ವ್ಯಾಲಿಡ್ ಇರುವಂತಹ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ಳಿ. 2025ನೇ ಇಸವಿಯಲ್ಲಿ ವ್ಯಾಲಿಡ್ ಇರುವಂತಹ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ತೀರಾ. ಇನ್ಕಮ್ ಸರ್ಟಿಫಿಕೇಟ್ ಮೇಲೆ RD ನಂಬರ್ ಅಂತ ಇರುತ್ತೆ, ಅದು ಅಪ್ಲಿಕೇಶನ್ ಆಗಬೇಕಾದ್ರೆ ಕರೆಕ್ಟ್ ಆಗಿ ಎಂಟರ್ ಮಾಡ್ತೀರಾ. ನಂತರ ಕೇದವರು ಡೈರೆಕ್ಟ್ ಆಗಿ ಕಂದಾಯ ಇಲಾಖೆಯಿಂದ ವೆರಿಫೈ ಮಾಡ್ತಾರೆ. ಅದರ ನಂತರ ನಿಮ್ಮ ಫ್ಯಾಮಿಲಿ ಇನ್ಕಮ್ 8 ಲಕ್ಷಕ್ಕಿಂತ ಕಡಿಮೆ ಇದೆ ಅಂತ ವೆರಿಫೈ ಆದ್ರೆ SNQ ಕೋಟಾಕ್ಕೆ ನೀವು ಎಲಿಜಿಬಲ್ ಆಗ್ತೀರಾ. ಹಾಗಿದ್ರೆ ವಿದ್ಯಾರ್ಥಿಗಳು ಮಾಡ್ಬೇಕಾಗಿರುವಂತಹ ಕೆಲಸ ಏನು, ನಿಮ್ಮ ಫ್ಯಾಮಿಲಿ ಇನ್ಕಮ್ 8 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಮೊದಲನೇದಾಗಿ ಈ ವರ್ಷ ವ್ಯಾಲಿಡ್ ಇರುವಂತಹ ಇನ್ಕಮ್ ಸರ್ಟಿಫಿಕೇಟ್ ಏನಿದೆ ಅದನ್ನ ಪಡೆದುಕೊಳ್ಳಿ. ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಮರೀದೆ ಕರೆಕ್ಟ್ ಆಗಿ ಆ ಒಂದು ಇನ್ಕಮ್ ಡೀಟೇಲ್ಸ್ ಅನ್ನ RD ನಂಬರ್ ಅನ್ನ ಎಂಟರ್ ಮಾಡಿ. ಇದಿಷ್ಟೇ ಕೆಲಸ ಮಾಡೋದು. ಇದಿಷ್ಟ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿ ಇನ್ಕಮ್ 8 ಲಕ್ಷಕ್ಕಿಂತ ಕಡಿಮೆ ಇದ್ರೆ SNQ ಕೋಟಾಕ್ಕೆ ಎಲಿಜಿಬಲ್ ಆಗ್ತೀರಾ. ಅದಂತರ ಮುಂದೆ ಸೀಟ್ ಅಲಾಟ್ಮೆಂಟ್ ಏನಾಗುತ್ತೆ, ಕೌನ್ಸಿಲಿಂಗ್ ನಂತರ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್, ಈ ರೀತಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಆ ಟೈಮಲ್ಲಿ ನಿಮಗೆ SNQ ಕೋಟಾ ಅಂಡರ್ ಸೀಟ್ ಸಿಗುವಂತಹ ಚಾನ್ಸ್ ಇರುತ್ತೆ. ಸಿಕ್ತು ಅಂತ ಹೇಳಿದ್ರೆ
ನಿಮಗೆ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ತುಂಬಾ ಹೆಲ್ಪ್ ಆಗತ್ತೆ. ಯಾಕಂತ ಹೇಳಿದ್ರೆ ಕಡಿಮೆ ಫೀಸ್ಗೆ ಎಂಜಿನಿಯರಿಂಗ್ ಕೋರ್ಸ್ ಆಗುತ್ತೆ ಅಂತ ಹೇಳಿದ್ರೆ ಖುಷಿ ವಿಷಯ ಅಂತಾನೆ. ಸೊ ಈ ರೀತಿ ಚಾನ್ಸಸ್ ಇರತ್ತೆ, ಟ್ರೈ ಮಾಡಿ. ಅಂದ್ರೆ ಟ್ರೈ ಮಾಡೋದಕ್ಕಿಂತ ನಿಮ್ಮ ಫ್ಯಾಮಿಲಿ ಇನ್ಕಮ್ 8 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಮರಿದೆ ಅಪ್ಲೈ ಮಾಡಿ. ನಂತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.